ಶ್ರೀಗುರುಭ್ಯೋ ನಮಃ. ಹರಃ ಓಂ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯಂ ಸಿದ್ಧಿ ಕುರು ಕುರು ಸ್ವಹ. ಓ ನಮೋ ಭಗವತಂ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸ್ಥಿತಿ ಕಾಣಿ ಸತ್ಯಂ ರೂಹಿ ಸ್ವಹ. ಆರಾಧ್ಯ ದೈವನಾಗಿರ್ತಕ್ಕಂಥ ಮಹಾಕಾಲ ಭೈರವ ಮಹಾಕಾಳೆಯನ್ನು ಮನದಲ್ಲಿ ನಿನ್ನೆತ್ತ ವಿದ್ಯಾಗುರುಗಳ ತಂದೆ ತಾಯಿಗಳ ಪಾದಾರವಿಂದಗಳನ್ನು ನಮಸ್ಕರಿಸಿದ ಗುರು ಬಸವಾದಿ ಶರಣನ ಪಂಚಾಚಾರ್ಯನ ಮನದಲ್ಲಿ ನೆತ್ತ ಈ ದಿನದ ವಿಶೇಷ. ಆ್ಯಕ್ಚುಲಿ ನನ್ನ ಯೂಟ್ಯೂಬ್ ವೀಕ್ಷಕರಿಗೂ ಮತ್ತು ಇನ್ಸ್ಟಾಗ್ರಾಮ್ ನನ್ನ ಪೇಜ್ ಅಡಿನ ಯಾರ್ಯಾರು ಎಲ್ಲ ನೋಡ್ತಾ ಇದ್ದೀರೋ, ಇನ್ನೂ ನೋಡಬೇಕಾಗಿರೋರು ನಮ್ಮ ಪೇಜನ್ನು ಲೈಕ್ ಮಾಡಿ ಶೇರ್ ಮಾಡ್ತಾ ಹೋಗಿ. ಇನ್ನೂ ಹೊಸ ಹೊಸ ಕಂಟೆಂಟ್ಗಳನ್ನು ಧರ್ಮಕ್ಕೆ ಸಂಬಂಧಪಟ್ಟ ವಿಚಾರವಾಗಿ ಮತ್ತು ಆಸ್ಟ್ರಾನಮಿಗೆ ಸಂಬಂಧಪಟ್ಟಂಗೆ ಸನಾತನ ಧರ್ಮದ ಬಗ್ಗೆ ವಿಶೇಷಗಳನ್ನ ಹೇಳ್ತಾ ಹೋಗ್ತೀನಿ. ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಮನೆ ಬಿಟ್ಟು ಮಾನಸಿಕ ಆಘಾತದಿಂದ ಮನೆ ಬಿಟ್ಟು ಹೋದಂಥವ್ರು ಮತ್ತು ಮನೆಯಲ್ಲಿ ಅಹಿತಕರ ಘಟನೆ, ಮಾನಸಿಕ ಸಂಬಂಧಪಟ್ಟ ದೋಷದಿಂದ ಇಲ್ಲ ಕಾರಣಾಂತರಗಳಿಂದ ಮನೆಯಲ್ಲಿ ಚಿತ್ರಹಿಂಸೆಗಳಿಂದ ಹೋದಂಥ ಸಂದರ್ಭ, ಮನೆಯಿಂದ ಹೊರಗಡೆ ಹೋದಂಥವ್ರು ಮನೆಗೆ ಬರಲಿಲ್ಲ ಅನ್ನೋ ಸಂದರ್ಭ ಇದ್ದಾಗ ಮನೆಗೆ ಬರೋದಕ್ಕೋಸ್ಕರ ಏನು ಮಾಡಬೇಕವರು? ಒಂದು, ಸಾಧ್ಯವಾದರೆ ನೀವು ಫಸ್ಟ್ ಮಾಡಬೇಕಾಗಿರ್ತಕ್ಕಂಥದ್ದು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಆ ವ್ಯಕ್ತಿ ಹೋದಂಥ ವ್ಯಕ್ತಿಯ ಭಾವಚಿತ್ರ ಫೋಟೋವನ್ನು ತೊಗೊಂಬಂದ್ಬಿಟ್ಟು ಅವ್ರನ್ನ ದಕ್ಷಿಣಾಭಿಮುಖವಾಗಿ ಫೋಟೋನ ಇಟ್ಬಿಟ್ಟು ನೀವು ಉತ್ತರಾಭಿಮುಖವಾಗಿ ಒಂದು ಇಲ್ಲ ಅಂತ ಹೇಳಿದ್ರೆ ಒಂದು ಮಣಿಯ ಮೇಲೆ ಕೂತ್ಕೊಳ್ಳಿ, ಇಲ್ಲ ದರ್ಭಾಸನದ ಮೇಲೆ ಕೂತ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಒಂದು ಗ್ರಂಥಿಗೆ ಕಂಬಳಿಯ ಮೇಲೆ ಕೂತ್ಕೊಳ್ಳಿ, ಇಲ್ಲ ಒಂದು ಆಸನದ ಮೇಲೆ ಕೂತ್ಕೋಬೇಕು. ಯಾವುದೇ ಕಾರಣಕ್ಕೂ ಭೂತತ್ವದ ಆಧಾರದಲ್ಲಿ ಗ್ರಾವಿಟಿ ಅಂತಕ್ಕಂಥ ಫೋರ್ಸ್ನ ಅಬ್ಸರ್ವ್ ಮಾಡೋದ್ರಿಂದ ನೀವು ಯಾವುದ್ರ ಮೇಲೆ ಕೂತ್ಕೊಂಡ್ಬಿಟ್ಟು ಆ ಉತ್ತರಾಭಿಮುಖವಾಗಿ ಕೂತ್ಕೊಂಡು ಒಂದು ಗಾಯತ್ರಿ ಮಂತ್ರನ ಪಠನೆ ಮಾಡಿ. ನೀವು ಸಾಧ್ಯವಾದರೆ 1008 ಬಾರಿ ಗಾಯತ್ರಿ ಮಂತ್ರನ ಪಠನೆ ಮಾಡಿದ್ರೆ ಮನುಷ್ಯ ಬೇಗ ಬರ್ತಾನೆ. ಒಂದನೇ ಕ್ರಿಯೆ. ಎರಡನೇ ಕ್ರಿಯೆ, ಒಂದು ಭಾನುವಾರದ ದಿವಸ ನೀವೇನು ಮಾಡಬೇಕು, ಒಂದು ಬಿಳಿ ಹಾಳೆಯಲ್ಲಿ ಅವರ ಹೆಸರು ಬರೆದ್ಬಿಟ್ಟು ಅವ್ರ ಫೋಟೋನ ಇಟ್ಬಿಟ್ಟು ಏನು ಮಾಡಬೇಕು, ಒಂದು ಅಕ್ಕಿ ಹಿಟ್ಟು ಆರ್ ಗೋಧಿ ಹಿಟ್ಟು ಎರಡರಲ್ಲಿ ಹಿಟ್ಟನ್ನು ತೊಗೊಂಬಿಟ್ಟು ದೀಪದ ಥರ ಮಾಡಿಬಿಟ್ಟು ಆ ದೀಪದ ಒಳಗಡೆ ಸಾಸಿವೆ ಎಣ್ಣೆಯನ್ನು ಹಾಕ್ಬಿಟ್ಟು ದೀಪ ಹಚ್ಚಿಬಿಟ್ಟು ಒಂದು ನೀವು ಮನೆಯಲ್ಲಿ ಒಂದು ಫಸ್ಟ್ ತೊಗೊಂಬಂದ್ಬಿಟ್ಟು ಆ ಪೇಪರಲ್ಲಿ ಹೆಸರು ಬರೆದಿದ್ದ ನೋಂಡೆ ಎಣ್ಣೆಯಲ್ಲಿ ಇಟ್ಬಿಟ್ಟು ಅದ್ರ ಮೇಲೆ ನೀವು ದಕ್ಷಿಣಾಭಿಮುಖವಾಗಿ ದೀಪನ ಹಚ್ಚಿಡಿ, ಸಾಕು. ಬರುವಂಥ ಪ್ರಕ್ರಿಯೆ ಇರುತ್ತೆ. ಮೂರನೇದು ಏನಪ್ಪ ಅಂತ ಹೇಳಿದ್ರೆ, ಒಂದು ಏನಪ್ಪ, ಕೆಂಪು ಚಂದನ ಮತ್ತು ದಾಳಿಂಬೆ ಕಡ್ಡಿನ ತೊಗೊಂಬಿಟ್ಟು ಒಂದು ಕ್ರಿಯೆ ಇದೆ. ಒಂದು ಇರೋ ಪ್ರಕಾರವಾಗಿ ಒಂದು ಯಂತ್ರ ಬರುತ್ತೆ. ಒಂದು ಯಂತ್ರದ ಥರನ ನೀವೇನು ಮಾಡೋಕಪ್ಪ ಅಂತ ಹೇಳಿದ್ರೆ, ಅವರು ಉಡುವಂಥ ಬಟ್ಟೆಯ ಮೇಲೆ ಆದಷ್ಟು ಸಾಧ್ಯವಾದರೆ ಬಿಳಿ ಬಟ್ಟೆಯ ಮೇಲೆ ಈ ಆಕಾರದಲ್ಲಿ ಯಂತ್ರನ ಬರಿತಾ ಹೋಗಿ. ಯಾವ ಆಕಾರದಲ್ಲಿ? ಈ ಥರದಲ್ಲಿ 2, 14, 4, 10, 15, 5, 2, 16, 3 ಈ ಅಂಕಿಯಲ್ಲಿ, ಇಂಗ್ಲೀಷ್ ಅಂಕಿಯಲ್ಲಿ ಬಾಕ್ಸ್ನ ಹಾಕ್ಬಿಟ್ಟು ಅದು ಬಂದು ಲಕ್ಷ್ಮೀ ಯಂತ್ರದ ಥರ ಇರುತ್ತೆ. ಆ 9 ಚಕ್ರದ ಪ್ರಕಾರವಾಗಿ ಆ ಅಂಕಿನ ಬರೆದ್ಬಿಟ್ಟು ವಸ್ತ್ರದಲ್ಲಿ, ಸಾಧ್ಯವಾದರೆ ನಿಮ್ಮ ಮನೆಯ ಚಕ್ರ, ನಿಮ್ಮ ಮನೆ ಗಡಿಯಾರದ ಮುಳ್ಳಿನಲ್ಲಿ ಸುತ್ತಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಚರಕ ಇರುತ್ತಲ್ಲ, ಚರಕದಲ್ಲಿ ಸೇರಿಸ್ಬಿಟ್ಟು ಸುತ್ತಿಸ್ತಾ ಬನ್ನಿ. ಸುತ್ತಿಸ್ತಾ ಬಂದು ಸಾಧ್ಯವಾದರೆ ಒಂದು ಹನುಮಾನ್ ಚಾಲೀಸ್, ಎರಡನೇದು ಬಂದು ಇರೋ ಪ್ರಕಾರವಾಗಿ ಬಜರಂಗ್ ಬಾಣ್ ಸ್ತೋತ್ರನ ನೀವು ಪಠನೆ ಮಾಡೋದ್ರಿಂದ ಮನೆಗೆ ಹಿಂತಿರುಗಿ ಬರ್ತಾರೆ. ಇದನ್ನು 3 ಕ್ರಿಯೆಯಲ್ಲಿ ನೀವು ಯಾವುದೇ ಮಾಡಿದ್ರು ಬರ್ತಾರೆ. ಮಾಡಿ ಫಾಲೋ ಅಪ್ ಮಾಡಿ, ಅನುಕೂಲ ಆಗುತ್ತೆ.